ಸಂಸದ ಪಿಸಿ ಮೋಹನ್ ಅವರನ್ನ ಮಹಿಳೆಯೊಬ್ಬರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನನಗೆ ವೋಟ್ ಹಾಕಿ ಅಂತ ಪ್ರಚಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಆಯ್ಕೆಯಾಗಬೇಕು ಅಂತ ಪಿಸಿ ಮೋಹನ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಲ್ಸೂರು ಕೆರೆಯಲ್ಲಿ ವಾಕಿಂಗ್ ಸಂದರ್ಭದಲ್ಲಿ ಅವರು ಮತಯಾಚನೆ ಮಾಡಿದ್ದಾರೆ. ಈ ವೇಳೆ ಮಹಿಳೆಯೊಬ್ಬರು ಸರಣಿ ಪ್ರಶ್ನೆಗಳನ್ನ ಪಿಸಿ ಮೋಹನ್ ಅವರಿಗೆ ಕೇಳಿದ್ದಾರೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ನೀವೇನು ಕೆಲಸ ಮಾಡಿದಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಲಾಗದೆ ಪಿಸಿ ಮೋಹನ್ ಎದ್ದು ಹೋಗಿದ್ದಾರೆ. Why were you not on field, sir? I was in field. I was distributing kits. Saw you in Shivaji Nagar. No, you would have not seen it. You would have not seen it. I have distributed. Amadni Party. Excuse me, Amadni Party. I know. Amadni Party. Early president ತರ ಮಾತಾಡ್ತಿದ್ದಾರೆ ಮಾತಾಡಲಿ. You might have not seen me. 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 Amadni Party. ಇವತ್ತು ನಾನು ಅಲ್ಸೂರ್ ಲೇಕ್ ಶಿವಾಜಿನಗರ ಅಸೆಂಬ್ಲಿಗೆ ಅಲ್ಸೂರ್ ಲೇಕ್ ಅಂತ ಇದೆ, ಅಲ್ಲಿ ವಾಕಿಂಗ್ ಬರುವಾಗ ಬಿಜೆಪಿ ಕ್ಯಾಂಡಿಡೇಟ್ ಎಂಪಿ ಪಿಸಿ ಮೋಹನ್ ಹ್ಯಾಸ್ ಬಿನ್ ಎಲೆಕ್ಟೆಡ್ ಫ್ರಮ್ ದಿಸ್ ಬ್ಯಾಂಗ್ಳೂರ್ ಸೆಂಟ್ರಲ್ 3 times, but very unfortunate he has never been seen in the constituencies. Even during COVID he was not seen, and this is Alsur Lake. The Alsur Lake. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ದೃಶ್ಯ ಅಥವಾ ಘಟನೆಯನ್ನು ಗಮನಿಸಿದ್ವಿ, ಮಹಿಳೆ ಯಾರು ಏನು ಅನ್ನೋದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ರಕ್ಷತ್, ಬಹಳ ಮುಖ್ಯವಾಗಿರುವಂಥದ್ದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಅವರ ವಿರುದ್ಧ ಮಹಿಳೆಯೊಬ್ಬರು ಕೂಡ ಗರಂ ಆಗಿರುವಂಥದ್ದು ಈಗ ಗೊತ್ತಾಗ್ತಿದೆ. ಯಾಕಂತಂದ್ರೆ ಅವರು ಮತಯಾಚನೆ ಸಂದರ್ಭದಲ್ಲಿ ಕೂಡ ಅವರು ಮತ ಕೇಳಕ್ಕೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ನೇರವಾಗಿ ಏಕಾಏಕಿ ಕೂಡ ತರಾಟೆಗೆ ತೆಗೆದುಕೊಂಡಂಥ ಮಹಿಳೆ, ಯಾಕೆಂತಂದ್ರೆ ಕೋವಿಡ್ ಸಂದರ್ಭದಲ್ಲಿ ಏನು ಕೆಲಸ ಮಾಡಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆ ಮಾಡ್ತಾರೆ. ಸಾಕಷ್ಟು ಸಮಸ್ಯೆಗಳಿದೆ, ಆ ಒಂದು ಸಮಸ್ಯೆಗೆ ಏನಾದರೂ ಸ್ಪಂದಿಸಿದ್ದೀರಾ ಅನ್ನುವಂಥ 10 ಹಲವು ರೀತಿಯಲ್ಲಿ ಕೂಡ ಪ್ರಶ್ನೆಗಳು ಮಾಡ್ತಾರೆ. ಹಾಗಾಗಿ ಅದಕ್ಕೆ ಉತ್ತರಿಸಲಾಗದೆ ಪಿಸಿ ಮೋಹನ್ ಅವರು ಅಲ್ಲಿಂದ ನಿರ್ಗಮಿಸಿರುವಂಥದ್ದು. ಆದರೆ ಆ ಮಹಿಳೆ ಕೂಡ ಸ್ವತಃ ವಿಡಿಯೋ ಮಾಡಿ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು. ಆದರೆ ಪಿಸಿ ಮೋಹನ್ ಅವರಿಗೆ ಒಂದು ಹಂತದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಮುಜುಗರ ಆಗೋ ರೀತಿಯಲ್ಲಿ ಕೂಡ ಇದು ದೃಶ್ಯಕ್ಕೆ ಸಾಕ್ಷಿ ಆಗಿರುವಂಥದ್ದು. ರಕ್ಷತ್, ಧನ್ಯವಾದ ಹರೀಶ್ ಮಾಹಿತಿಗೆ. Why were you not on field, sir? I was in field. I was distributing kits. Saw you in Shivaji Nagar. No, you would have not seen it. You would have not seen it. I have distributed. Amadni Party. Excuse me, Amadni Party. I know. Amadni Party. Early president ತರ ಮಾತಾಡ್ತಿದ್ದಾರೆ ಮಾತಾಡಲಿ. You might have not seen me. 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 Amadni Party. ಇವತ್ತು ನಾನು ಅಲ್ಸೂರ್ ಲೇಕ್ ಶಿವಾಜಿನಗರ ಅಸೆಂಬ್ಲಿಗೆ ಅಲ್ಸೂರ್ ಲೇಕ್ ಅಂತ ಇದೆ, ಅಲ್ಲಿ ವಾಕಿಂಗ್ ಬರುವಾಗ ಬಿಜೆಪಿ ಕ್ಯಾಂಡಿಡೇಟ್ ಎಂಪಿ ಪಿಸಿ ಮೋಹನ್ ಹ್ಯಾಸ್ ಬಿನ್ ಎಲೆಕ್ಟೆಡ್ ಫ್ರಮ್ ದಿಸ್ ಬ್ಯಾಂಗ್ಳೂರ್ ಸೆಂಟ್ರಲ್ 3 times, but very unfortunate he has never been seen in the constituencies. Even during COVID he was not seen, and this is Alsur Lake. The Alsur Lake condition is so bad. I just questioned him. ಅವ್ರಿಗೆ ಬರೀ ನಾನು ಒಂದು ಕ್ವೆಶನ್ ಕೇಳಿದೆ, ನೀವು ಎಷ್ಟು ಸಾರಿ ಬ್ಯಾಂಗ್ಳೂರ್ ಸೆಂಟ್ರಲ್ ಅಲ್ಲಿ ಬಂದಿದ್ದೀರಾ, ಎಷ್ಟು ಕೆಲಸ ಮಾಡಿದ್ದೀರಾ, ಡ್ಯೂರಿಂಗ್ ಕೋವಿಡ್ ಎಷ್ಟು ಕೆಲಸ ಮಾಡಿದ್ದೀರಾ, ಆಮೇಲೆ ಶಿವಾಜಿನಗರ್ ಕಡೆ ಅಲ್ಸೂರ್ ಲೇಕ್ ಕಡೆ ಎಷ್ಟು ಸಾರಿ ನೀವು ಬಂದಿದ್ದೀರಾ, ಜನ ಪಿಸಿ ಮೋಹನ್ ಅಂದ್ರೆ ಯಾರಂತ ಕೇಳ್ತಾರೆ, ನೀವ್ ಏನ್ ಮಾಡಿದೀರಾ ಅಂತ ಕೇಳಿದ್ರೆ ನಾನು ಈ ಕೆಲಸಗಳೆಲ್ಲ ಮಾಡಿದೀನಿ ಅಂತ ಜನರಿಗೆ ಪ್ರಚಾರ ಮಾಡ್ಕೊಂಡು ಕೊಟ್ಕೊಂಡು ಹೋಗ್ತಿದ್ದಾರೆ. ಸೊ ಮೋರ್ ದೆನ್ 20,000 ಕಾಲ್ಸ್ ಆನ್ಸರ್ಡ್ ಅಂತೆ, 600 ಹಾಸ್ಪಿಟಲ್ ಟ್ರಾನ್ಸ್ಫರ್ಸ್ ಮಾಡಿದಾರಂತೆ, ಮೋರ್ ದೆನ್ 48,000 ಫುಡ್ ಕಿಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದಾರಂತೆ. ಅದು ಯಾವ ಕಡೆ ಎಲ್ಲಿ ಮಾಡಿದ್ದಾರೆ ಜನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.